ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಪ್ರಕಾಶ್ ಕನ್ನಡಿಗ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡ್ರಿ, ಈ ಹಸಿರು ಸಸಿಗಳೇ ನೋಡಿ ನಾಳೆ ನಮಗೆಲ್ಲ ಅನ್ನ ಕೊಡೋದು. ನೋಡ್ರಿ, ಇವೆಲ್ಲ ಭತ್ತದ ಸಸಿ ಅದ. ಇವನ್ನೆಲ್ಲ ಹೆಂಗೆ ಹಾಕಿದ್ವಿ, ಹೆಂಗೆ ಮಾಡಿದ್ವಿ ಅನ್ನೋದು ನಾನು ಈ ವಿಡಿಯೋದಾಗ ಪೂರ್ತಿ ಹೇಳ್ತೀನಿ. ಸಂಪೂರ್ಣ ಕೇಳ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬಂದು ನೀವು. ಈಗ ಗದ್ದೆನೂ ರೆಡಿ ಮಾಡೈತಿ. ಈ ಗದ್ದೆಗೆ ಮತ್ತು 4 ಚಲನ ಭತ್ತ ತೊಗೊಂಡಿದ್ರೆ ಅವನ್ನ ನೆನೆ ಇಟ್ಟಿದ್ವಿ. ಒಂದು 3 ದಿನ ಆದ ನಂತರ ಮತ್ತು ಅವನ್ನ ಕಾವಿಗೆ ಇಡ್ಬೇಕು. ಭತ್ತದ ಹುಲ್ನಾಗ ಕಾವಿಗೆ ಇಟ್ಟನಂದ್ರೆ ಒಂದಿನ ಕಾವಿಗೆ ಇಡ್ಬೇಕು. ಒಂದಿನ ಕಾವಿಗೆ ಇಟ್ಟನಂದ್ರೆ ಸಣ್ಣದಾಗಿ ಮಳೆ ಕೊಡಿತೇವೆ. ಅದರ ನಂತರ ಮತ್ತು ಇವನ್ನ ಕಡಿ ತೆಗೆದು ಹದ ಮಾಡಿರ್ತಕ್ಕಂಥ ಈ ಗದ್ದೆಗೆ ಮತ್ತು ಇವಕ್ಕನ ಬುಟ್ಟಿ ತೊಗೊಂಡೆಲ್ಲ ಒಂದು ಬಾಟಿ ಹಾಕ್ಕೊಂಡು ನೀಟ್ಗೆ ಹಾಕಿ ಹಾಕ್ಬೇಕ್ರಿ. ಇವನ್ನ ಈಗ ಹಾಕ್ಯಂತೇವಿ. ಇಲ್ಲಿ ನೋಡ್ಬೋದು ನೀವು, ತೋರಿಸ್ತೇನೆ ನೋಡ್ರಿ ಒಂದ್ಸರಿ. ನೀವು ಇಲ್ಲಿ ನೋಡ್ಬೋದು. ಈಗ ನಾನು ಭತ್ತನ ತುಂಬ್ಕೊತಾನೆ ರೀ. ನಮ್ಮಪ್ಪ ಭತ್ತ ಉಗ್ಗಕತ್ತಾನ. ಈ ತುಂಬಿಕೊಡೋದ್ರಿಂದ ಕ್ಯಾಮ್ರಾ ಹಿಡಿಯೋಕ್ಕಾಗಲ್ದು. ಹಂಗಾಗಿ ನಾನು ನೆಲದಾಗ ಹಂಗೆ ಒಡ್ಡಿ ಮ್ಯಾಗ ಇಟ್ಟೇನಿ. ಸರಿ ಬಂದಲ್ಲ ಇದು, ಹಂಗೆ ತಪ್ಪಿಸ್ಕೊಬೇಡ್ರಿ, ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿ ನೋಡ್ಬೋದು. ಈಗ ಹಂಗೆ ಬಾಟಿ ಹಿಡ್ಕೊಂಡು ಸಾಲ್ಕ ಉಕ್ಕಿ ಅಂತ ಬರ್ಬೇಕ್ರಿ ಅವನ್ನ. ಈಗ ಇಲ್ಲಿ ನೀವು ನೋಡ್ಬೋದ್ರಿ, ಇಲ್ಲಿ ನೀರಾಗಿ ಉಗ್ಗಿರ್ತಕ್ಕಂಥ ಭತ್ತ ಇಲ್ಲಿ ಸಣ್ಣ ಕಾಣ್ತಾವೆ. ಈಗ ಈ ಭತ್ತನ ನೋಡ್ರಿ, ಈಗ ಉಗ್ಗ್ಯಾವಲ್ಲ, ಈಗ ಇವನ್ನ ಸಣ್ಣ ಕಾಣ್ತಾವೆ. ಹಾಗೆ ಇನ್ನು ಉಗ್ಗಿ ಮ್ಯಾಕೆ ತೆಳ್ಳಗೆ ನೀರು ತೆಗಿಬ್ರಿ. ನೀರು ತೆಗರ ಅಂದ್ರೆ ಅದು ಒಳಗೆ ಹಿಂಗಂಗಿಲ್ಲ, ಒಳಗಿದಾಗೋದಿಲ್ಲ ಮತ್ತು ಭತ್ತ ಅಂತ. ಈಗೇನ ಭತ್ತ ಏನೋ ಉಗ್ಗಿಬಿಟ್ರಿ. ಈ ಭತ್ತ ಗದ್ದೆಗೆ ಇರ್ತಕ್ಕಂಥ ನೀರನ್ನ ಕಡಿಗೆ ಹೋಗಂಗೆ ಮಾಡ್ಬೇಕು. ಅದಕ್ಕೆ ನೋಡ್ಬೋದು ಇಲ್ಲಿ ನೀವು. ಈ ಗದ್ದೆಗೆ ಇರ್ತಕ್ಕಂಥ ನೀರು ಕಡಿಗೆ ಹೋಗಂಗೆ ಮಾಡ್ಬೇಕಂತ ಮತ್ತೆ ಈಗ ಅದಕ್ಕೊಂದು ಗೊಬ್ಬರ ಅಳಿತೀವಿ. ಆ ಗೊಬ್ಬರದಾಳೆ ಒಂದು ಕಲ್ಲಿಟ್ಟು ಅದಕ್ಕೆ ಒಂದು ವಜ್ಜಿ ಬಾರ್ಕಿರಕ್ಕೆ ಕಲಿಯೋ ರೀತಿ ಮಾಡ್ಬೇಕ್ರಿ. ಕಲಿಯೋ ರೀತಿ ಮಾಡಿದಂದ್ರೆ ಅದ್ರಾಗಿರ್ತಕ್ಕಂಥ ನೀರು ಕಡಿಗೆ ಹೋಗುತ್ತೆ. ಅದನ್ನ ಕಡಿಗೆ ಹೋಗಂಗೆ ಮಾಡಿ ಆ ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಹೋಗಂಗೆ ಕಡಿ ಮಾಡಿಬಿಟ್ರಿ. ಈ ಮತ್ತೆಲ್ಲೊಮ್ಮೆ ಮುಳುಗಿರ್ತಕ್ಕಂಥದ್ದು ಎಲ್ಲ ಭತ್ತ ಕಡಿ ಕಾಣ್ತಾವೆ. ಕಡಿ ಕಾಣೋದ್ರಿಂದ ಅದು ಮತ್ತೆ ದೌಡ್ ಮೆಳಕಿ ಹೊಡಿಯುತ್ತೆ, ಒಳಗೆ ಸಿಕ್ಕಣಂಗಿಲ್ಲ. ಈಗ ಇಲ್ಲಿ ನೀವು ನೋಡ್ರಿ, ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಪರಿಶ್ರಮ, ಈಗ ಅದರ ಪ್ರತಿಫಲ ನೋಡ್ಬೋದು ನೀವು ಇಲ್ಲಿ. ಅಂದ್ರೆ ಈಗ ಆ ರೀತಿ ಎಲ್ಲ ಮಾಡಿದಾಗಿನ 15 ದಿನ ನಂತರ ಇಲ್ಲಿ ನೋಡ್ಬೋದು ಈ ರೀತಿ ಹಚ್ಚಗಾಗಿ ಎಲ್ಲ ಕಾಣುತ್ತೆ. ಮತ್ತೆ ಇವನು 45 ದಿನ ಬಿಡ್ಬೇಕ್ರಿ. 45 ದಿನ ಬಿಟ್ಟನಂದ್ರೆ ಮತ್ತೆ ಇವು ನಾಟಿ ಮಾಡೋಕೆ ಅಷ್ಟು ಎತ್ತರ ಬೆಳಿತೇವೆ. ಆನಂತರ ಇವನು ಕಿತ್ತು ಇನ್ನು ಗದ್ದಿಗೆಲ್ಲ ಅದ ಮಾಡ್ಕೊಂಡು ಹಚ್ಬೇಕು ಇವನ್ನ. ಆಯ್ತು ರೀ, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ.